ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಮ್ ಡಿ ಕಿಚನ್. ಒಂದು ಹೆಲ್ತಿ ಡ್ರಿಂಕ್ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಸ್ವಲ್ಪ ಕ್ಯಾರೆಟ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಮತ್ತು ಬೀಟ್ರೂಟು, 1 ಇಂಚ್ ಶುಂಠಿ, ನಿಂಬೆಹಣ್ಣು. ಈ ಥರ ಒಂದು ಸಿಲಿಕಾನ್ ಮೋಲ್ಡ್ಗೆ ನಾವೀಗ ಏನು ಜ್ಯೂಸ್ ಮಾಡ್ತೀವೋ ಅದು ಹಾಕಿ ಇಟ್ಕೊಂಡ್ರೆ 1 ಮಂತ್ವರೆಗೂ ಸ್ಟೋರ್ ಮಾಡಿ ಇಟ್ಕೊಬೋದು. ಇದು ಮಾಡಿದ್ರೆ ಪಿಂಪಲ್ಸ್ ಬರೋಲ್ಲ, ಏನೂ ಬರೋಲ್ಲ, ತುಂಬ ಸ್ಕಿನ್ ಗ್ಲೋ ಆಗುತ್ತೆ. ಇದು ಮಾಡ್ಕೊಂಡು ಕುಡಿಯೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ ಆ್ಯಂಡ್ ಪಿಂಪಲ್ಸ್ ಏನೂ ಬರೋಲ್ಲ. 1 ಮಂತ್ವರೆಗೂ ಸ್ಟೋರ್ ಮಾಡಿ ಇಟ್ಕೊಬೋದು ಈ ಥರ ಸಿಲಿಕಾನ್ ಮೋಲ್ಡಲ್ಲಿ. ಇವಾಗ ಮಿಕ್ಸಿಗೆ ಒಂದೊಂದೇ ಹಾಕ್ಕೊತಾ ಇದ್ದೀವಿ. ಬೀಟ್ರೂಟ್ ಫಸ್ಟು, ಕ್ಯಾರೆಟು, ಶುಂಠಿ ಮತ್ತು ನಿಂಬೆಹಣ್ಣು ಇವಾಗ ರುಬ್ಕೊಳ್ಳೋಣ. ನೋಡಿ, ಈ ಥರ ಪೇಸ್ಟ್ ಆಗಬೇಕು. ಇದು ಮಾಡ್ಕೊಂಡು ಕುಡಿಯೋದ್ರಿಂದ ಬ್ಲಡ್ ಎಲ್ಲ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ಏನು ಪಿಂಪಲ್ಸು, ರ್ಯಾಷಸ್ಸು ಏನೂ ಬರೋಲ್ಲ, ತುಂಬ ಚೆನ್ನಾಗಿರುತ್ತೆ. ಈ ಥರ ಪೇಸ್ಟ್ ಥರ ಆಗಬೇಕು. ಆಮೇಲೆ ಈ ಥರ ಸಿಲಿಕಾನ್ ಮೋಲ್ಡ್ಗೆ ಇದನ್ನು ಹಾಕ್ಕೊಳ್ಬೇಕು. ನೋಡಿ, ಈ ಥರ ಎಲ್ಲ ಮೋಲ್ಡ್ಗೆ ಹಾಕ್ಕೊಂಡಿದ್ದೀವಿ. ಈ ಥರ ಆಗಬೇಕು. ಒಂದು 6 to 2 hours ಸಿಕ್ಕಿದ್ರೆ ಸಾಕು, ರೆಡಿ ಆಗುತ್ತೆ. ಇದನ್ನು ಬೆಳಗ್ಗೆ ಹೊತ್ತು ನೀವು ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಫ್ರೀಝರಲ್ಲಿ ಇಡ್ತಾ ಇದ್ದೀವಿ. ಆಫ್ಟರ್ 6 hours ಹೆಂಗಿರುತ್ತೆ ಅಂತ ನೋಡೋಣ. ನೋಡಿ, ಈ ಥರ ಆಗಬೇಕು. ಒಂದು ಕ್ಯೂಬ್ ನೋಡಿ, ಈ ಥರ ಡೈಲಿ ನೀರು ಹಾಕ್ಕೊಂಡು ಬೆಳಗ್ಗೆ ಹೊತ್ತು ಕುಡಿದ್ರೆ ಸ್ಕಿನ್ ಗ್ಲೋ ಆಗುತ್ತೆ, ಪಿಂಪಲ್ಸ್ ಏನೂ ಬರೋಲ್ಲ. ನೋಡಿ, ಹೆಲ್ತಿ ಡ್ರಿಂಕ್ ಹೆಂಗೆ ರೆಡಿ ಆಯಿತು ಅಂತ ನೋಡಿದ್ರಲ್ಲ ಹೆಂಗೆ ಮಾಡೋದು ಅಂತ. ನೀವು ಮಾಡಿಕೊಂಡು ಟೇಸ್ಟ್ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇನ್ನೂ ಹೊಸ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.